ಮತ್ತೆ ನಿಜವಾಗಿ ಹೇಳ್ಬೇಕಾ, ಹಾ ಕೆಲವು ಕ್ಷೇತ್ರದಲ್ಲಿ ಹಾ ಬೇಡ, ಇದೇ ಕ್ಷೇತ್ರದಲ್ಲಿ ಹೇಳ್ತೇನೆ ಕೇಳು. ಹಾ ಪ್ರಚಾರದಿಂದಲೇ ದೊಡ್ಡವರಾದವರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಗೊತ್ತುಂಟ? ನಿಜವಾಗಿ ಪ್ರತಿಭೆಯನ್ನು ಇರುವುದಿಲ್ಲ. ಹಿಂದ್ಗಡೆ ಜೈ ಹಾಕುವುದಕ್ಕಂತ ಒಂದಷ್ಟು ಜನ ಇರ್ತಾರೆ ಅವ್ರ ಜೊತೆ. ಆ ನಿಟ್ಟಿನಲ್ಲಿ ಅವ್ರ ಹೆಸರು ದೊಡ್ಡದಾಗ್ತದೆ, ಅದು ದೊಡ್ಡದಾಗ್ತದೆ. ಹಚ್ಚಿಕೊಳ್ಳಲೇಬೇಕು. ಯಾಕೋ ಇವರು ಆಡಿದಂತಹ ಮಾತಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೊಳ್ತಾ ಇದ್ದಾರೆ. ಹೌದಪ್ಪ, ಅವರೆಲ್ಲವರ ಮಾತುಗಳನ್ನು ಕೇಳಿ ಇಲ್ಲಿಯವರೆಗೆ ಬರಬೇಕಾದಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಬಂದದ್ದು. ಹೌದು. ಹೌದಾ? ಅವರೆಲ್ಲವರ ಮಾತುಗಳನ್ನು ಕೇಳಿ ಬಳಿರೆ ಅಂತ ಹೇಳಿದ್ದು. ನನಗಲ್ಲ, ಅಯ್ಯ ನಿನಗಲ್ಲಪ್ಪ, ಅವ್ರ ಮಾತು ಕೇಳಿ. ಹೌದೌದು. ಯಾಕೆ ಮುಂದೆ ನಡೆಯುವಂತಹ ಹವದಲ್ಲಿ ನಿಮ್ಮ ನಿಮ್ಮ ಸಿದ್ಧತೆಗಳು ಹೇಗೆ? ನಾನು ಕೇಳಿ ಎಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಹೌದು. ಒಬ್ಬ ಹೇಳ್ದ ಒಂದೇ ರಾತ್ರಿ 7, ಇನ್ನೊಬ್ಬ ಹೇಳ್ದ ಒಂದು ಹಗಲು ಸಾಕು, ಮತ್ತೊಬ್ಬ ಹೇಳ್ದ ಅಷ್ಟೆಲ್ಲ ಬೇಡ, ಒಂದು ವಾರದೊಳಗೆ ಮುಗಿಸ್ಕೊಡ್ತೇನೆ ಅಂದ. ಅಲ್ವಾ? ಒಂದೇ ರಾತ್ರಿಯಲ್ಲಿ ಹೇಳಿದ್ಯಾರು? ನಮ್ಮ ಅಪ್ಪಯ್ಯ. ಹೌದಾ? ಒಂದೇ ಹಗಲಿನಲ್ಲಿ ನಿಮ್ಮ ಅಜ್ಜ. ಕಾರಣ ಉಂಟು, ವಿಷಯ ಏನು ಅಂತ ನನಗುಂಟು. ರಾತ್ರಿ ಕೆಲಸ ಹೆಚ್ಚು ನಮ್ಮ ಅಪ್ಪನದ್ದು, ಹಾಗಾಗಿ ರಾತ್ರಿ ಕೆಲಸ ಮಾಡ್ತೇನೆ ಅಂದ. ಇನ್ನು ಅಜ್ಜ ಹಗಲಿನಲ್ಲಿ ಒಂದು ಹಗಲು ಸಾಕು. ಅವನು ರಾತ್ರಿ ಕೆಲಸ ಮಾಡ್ತಾನೆ ಯಾಕೆ ಕೇಳಿದ್ರೆ ನಿಶಾಚರನಲ್ಲ. ನಿಶಾಚರ. ಅಜ್ಜ ಹಗಲಲ್ಲಿ ಮಾಡ್ತೇನೆ ಅಂದ. ಯಾಕೆ? ಅವ್ನಿಗೆ ರಾತ್ರಿ ಸರಿ ಕಣ್ಣು ಕಾಣುವುದಿಲ್ಲ. ಅಜ್ಜನ ಅಜ್ಜಂಗೆ ಅಜ್ಜ ಆದ್ಮೇಲೆ ಹಾಗಾಗಿ ಹಗಲು ಮಾಡ್ತೇನೆ ಅಂದ. ಇನ್ನು ಉಳಿದವರೆಲ್ಲ ತಮ್ಮ ತಮ್ಮ ಸಾಮರ್ಥ್ಯವನ್ನ ಪ್ರತಿಬಿಂಬಿಸುವಲ್ಲಿ ಮುಂದಾದ್ರು. ಅಲ್ವಾ? ಇದೆಲ್ಲ ಬೇಕಾ? ಬಳಿರೆ ಬಳಿರೆ ಅಂತ ಹೇಳಿದ್ದಕ್ಕೆ ಕಂಡೆಯ ಲಲನೆಯ ರಸ. ಅಬ್ಬಾ, ಉಳಿದವರ ಬಾಯಲ್ಲಿ ಏನು ಬರ್ತದೆ ಎನ್ನುವ ಹಾಗೆ ಕೂಲಂಕುಷವಾಗಿ ವಿಚಾರಿಸುವುದಕ್ಕೆ ಅವರಲ್ಲಿ ಪ್ರಶ್ನೆಯನ್ನಿತ್ತವ ನೀನು. ಹೌದು. ಪ್ರಪಂಚದ ಆಗು ಹೋಗುಗಳ ಎಲ್ಲ ಹಿಡಿತಗಳು ನಿನ್ನ ಕೈಯಲ್ಲುಂಟು ಎನ್ನುವ ಹಾಗೆ ನಂಬಿದವರು ಇವರೆಲ್ಲವರು. ಆದರೆ ಶಂಕದ ಬಾಯಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ಅನ್ನಿಸಿಕೊಳ್ತದೆ. ಹೌದಪ್ಪ. ಆದ್ರೆ ನಿನ್ನ ವಿಷಯ ಅವರಿಗೇನು ಗೊತ್ತಿಲ್ಲೇ ಅಲ್ಲ. ಆಡಿಕೊಂಡವ, ನಗಾಡಿಕೊಂಡವ, ಓಡಿಕೊಂಡವ, ಮಾತಾಡ್ತಾ ಕೊಂದವ ಎಲ್ಲ ಉಂಟು ನಿನ್ನ. ಅವರಿಗೆಲ್ಲ ಗೊತ್ತಿಲ್ಲದೆ ಅಲ್ಲ. ಆದರೂ ಕೂಡ ನಿನ್ನನ್ನೇ ಪರಬ್ರಹ್ಮ, ನಿನ್ನನ್ನೇ ದೊಡ್ಡ ದೇವ ಎನ್ನುವ ಹಾಗೆ ನಂಬಿಕೊಂಡವರಿದ್ದಾರೆ. ಹಾಗಾಗಿ ಲಲನೆಯ ರಸ, ಕಂಡೆಯ, ಇವರೆಲ್ಲ ದುರವ ಗೆಲ್ಲುವಂತಹ ಬಗೆಯನ್ನ ಕಂಡೆಯ. ಅದು ಒಂದು ಏನು, ಕೊನೆಗೆ ಒಂದು ಮಾತು ಹೇಳಿದ್ರು, ನಿನ್ನ ಕೃಪಾ ಕಟಾಕ್ಷವಿದ್ರೆ ದುರವನ್ನ ತಾವು ಗೆಲ್ತೇವೆ ಎನ್ನುವ ಹಾಗೆ. ನನ್ನ ಕೃಪೆ ಇಲ್ಲದೆ ಯಾವ ಕೆಲಸವೂ ಮಾಡುವುದಿಲ್ಲ ಪಾಂಡವ ಎನ್ನುವ ಹಾಗೆ ಅವರ ನಂಬಿಕೆ. ತಪ್ಪಲ್ಲ ಬಿಡು, ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಎಲ್ಲರಿಗೂ ಉಂಟು. ಆದ್ರೆ ಒಂದು ವಿಷಯವನ್ನ ಯೋಚನೆ ಮಾಡಬೇಕು. ಯಾವುದು? ಪ್ರತಿಭೆ ಇದ್ದವರಿಗೆ ಅವಕಾಶ ಇರುವುದಿಲ್ಲ, ಅವಕಾಶ ಇದ್ದವರಿಗೆ ಪ್ರತಿಭೆ ಇರುವುದಿಲ್ಲ. ಕೆಲವೊಂದ್ಸಾರಿ ಹಾಗೆ ಹಾಗೆ ಹೋಗ್ತದೆ. ಹಾಗಾಗಿ ಪ್ರತಿಭೆ ಉಂಟು, ಅವಕಾಶ, ಸರಿಯಾದ ಅವಕಾಶ ಇಲ್ಲ. ಈಗೆಲ್ಲ ಏನು ಗೊತ್ತು ಕೃಷ್ಣ, ನಮ್ಮ ಅವಕಾಶವನ್ನು ನಾವೇ ಸೃಷ್ಟಿಸಿಕೊಳ್ಬೇಕು. ನೀನು ಬಂದಾಗಲೇ ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮನ್ನ ನಾವೇ ಉದ್ಘಾಟಿಸಿಕೊಳ್ಬೇಕು. ನಮ್ಮ ಬಗ್ಗೆ ಇನ್ಯಾರೋ ಪ್ರಚಾರ ಮಾಡ್ತಾರೆ ಎನ್ನುವ ತಪ್ಪು ಕಲ್ಪನೆಯಿಂದ ಹಿಂದುಳಿಬೇಕು ನಾವಿನ್ನೆಲ್ಲ. ಮತ್ತೆ ನಿಜವಾಗಿ ಹೇಳ್ಬೇಕಾ, ಕೆಲವು ಕ್ಷೇತ್ರದಲ್ಲಿ ಬೇಡ, ಇದೇ ಕ್ಷೇತ್ರದಲ್ಲಿ ಹೇಳ್ತೇನೆ ಕೇಳು. ಪ್ರಚಾರದಿಂದಲೇ ದೊಡ್ಡವರಾದವರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಗೊತ್ತುಂಟ? ನಿಜವಾಗಿ ಪ್ರತಿಭೆಯನ್ನು ಇರುವುದಿಲ್ಲ. ಹಿಂದ್ಗಡೆ ಜೈ ಹಾಕುವುದಕ್ಕಂತ ಒಂದಷ್ಟು ಜನ ಇರ್ತಾರೆ ಅವ್ರ ಜೊತೆ. ಆ ನಿಟ್ಟಿನಲ್ಲಿ ಅವ್ರ ಹೆಸರು ದೊಡ್ಡದಾಗ್ತದೆ, ಅದು ದೊಡ್ಡದಾಗ್ತದೆ. ನನ್ನನ್ನು ನಾನೇ ಉದ್ಘಾಟಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಹೀಗೆ ಬಂದವನಿದ್ದೇನೆ. ಸರಿ. ಈ ವಿಭಾಗದಲ್ಲಿ ನನ್ನ ಕುರಿತಾಗಿ ನಾನೇ ನನ್ನ ಕುರಿತಾಗಿ ಹೇಳುವುದು ಅಷ್ಟು ಸಮಂಜಸ ಅಲ್ಲ. ಆದರೂ ನಿನಗೆ ತಿಳುವಳಿಕೆ ಇರಲಿ ಎನ್ನುವ ಕಾರಣಕ್ಕಾಗಿ ಕೆಲವೊಂದು ಆತ್ಮವಿಶ್ವಾಸ ಇದ್ದ ಮೇಲೆ ಹೇಳಲೇಬೇಕಂತೆ. ಹೇಳ್ಬೇಕಂತ ಆತ್ಮವಿಶ್ವಾಸದಿಂದ ಹೇಳ್ತೇನೆ. ನೋಟು ಎನ್ನ ಜಯದ ಸೂರ್ಯ ರೋಡಿ ಬೇಡಲಾರೆ ನಿನ್ನ ಕೃಪೆಯ ನೋಡುತ್ತೆ
ಸಾಹಸ ತೋರುವೆ. ಹಾ ರೂಢಿಪತಿಯ ಹಾ ಪದಕ್ಕೆ ಜಯದ ಸಿರಿಯನ್ನು ಎಳೆದು ತಂದು ಹಾಕ್ತೇನೆ. ಹೌದಾ? ಈಗ ಹಾ ಸಾಮರ್ಥ್ಯದ ವಿಚಾರದಲ್ಲಿ ಹಾ ಅವರದ್ದೆಲ್ಲ ಅಲ್ಲ, ಹಾ ನನ್ನದೇ ಪ್ರತ್ಯೇಕ. ನಿಂದ ಪ್ರತ್ಯೇಕ. ಹೌದೌದು. ಹಾ ಕೂಡಿದೊಂದೇ ಶರದಲ್ಲಿ ಹಾ ಜಯವನ್ನು ನಾನು ಸಂಪಾದಿಸ್ತೇನೆ. ನೀನು ಜಯ ತರ್ತೀಯ. ಬೇಡಲಾರೆ ನಿನ್ನ ಕೃಪೆಯ. ನನ್ನ ಕೃಪಾಪೋಷಿತ ಇಲ್ಲ. ಅಲ್ಲ, ಹಾ, ಸಾಮರ್ಥ್ಯ. ನಿನ್ನ ಸ್ವಸ. ಹೌದೌದು. ಹಾ ಹಾ ನೋಡ್ತೀಯಾ? ಹೌದಾ? ಹಾ. ಹೌದಾ? ಹೌದಪ್ಪ. ಹಾಗೆ ಮಾಡುವುದಾ? ಆ